ಡಿಸೆಂಬರ್ 26-27ನೇ ತಾರೀಕು ಗಾಂಧಿ ಭಾರತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು 26ನೇ ತಾರೀಕಿನ ಕಾರ್ಯಕ್ರಮ ವರ್ಕಿಂಗ್ ಕಮಿಟಿ ಕಾರ್ಯಕ್ರಮ ನಡೀತು. ಆದರೆ ದುರದೃಷ್ಟವಶಾತ್ ವಿಡಿಯೋ ಕಟ್ ಮಾಡಿ ಮಾಜಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ರವರು 26ನೇ ತಾರೀಕು ನಿಧನರಾದರು ರಾತ್ರಿ. ಹಾಗಾಗಿ ಮುಂದಿನ ದಿನ ರಜಾ ಘೋಷಣೆ ಆಗಿತ್ತು. ಮತ್ತೆ 7 ದಿನಗಳ ಕಾಲ ಶೋಕಾಚರಣೆ ಘೋಷಣೆ ಆಗಿತ್ತು. ಹಾಗಾಗಿ 27ನೇ ತಾರೀಕಿನ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಯ ಅನಾವರಣ ಮತ್ತೆ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಈ ಕಾರ್ಯಕ್ರಮವನ್ನ 27ನೇ ತಾರೀಕು ಹಮ್ಮಿಕೊಂಡಿತ್ತು ಮಧ್ಯಾಹ್ನ. ಈ ಎರಡೂ ಕಾರ್ಯಕ್ರಮಗಳನ್ನ ಅನಿವಾರ್ಯವಾಗಿ ಮುಂದೂಡಬೇಕಾಯಿತು. ಮುಂದೂಡುವುದರಿಂದ ಎಐಸಿಸಿ ಅವರು 21ನೇ ತಾರೀಕು ಮಾಡೋಣ, ಬಹಳ ವಿಳಂಬ ಮಾಡೋದು ಬೇಡ, ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಈ ಸಾರ್ವಜನಿಕ ಸಭೆಯನ್ನ 21ನೇ ತಾರೀಕು ಮಾಡೋಣ. ಬಾಪು ಪ್ರತಿಮೆಯನ್ನ, ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯನ್ನ ಅವತ್ತೇ ಅನಾವರಣ ಬೆಳಿಗ್ಗೆ ಮಾಡೋಣ. ಅಂದ್ರೆ 27ನೇ ತಾರೀಕು ಇದ್ದಂತ ಕಾರ್ಯಕ್ರಮ 21ನೇ ತಾರೀಕು, ಜನವರಿ 21ನೇ ತಾರೀಕು ಮಾಡ್ತಾ ಇದ್ದೀವಿ. ಅವತ್ತು ಗಾಂಧಿ ಭಾರತ ಕಾರ್ಯಕ್ರಮ ಇದ್ದರಿಂದ ನಮ್ಮ ಎಲ್ಲ ಮುಖಂಡರುಗಳಲ್ಲಿ, ಎಲ್ಲ ಕಾರ್ಯಕರ್ತರಲ್ಲಿ ಒಂದು ಹೊಸ ಉರುಪು ಆರಂಭ ಆಗಿದೆ. ಆ ಉರುಪಿನಲ್ಲಿ ಬಹಳ ಚೆನ್ನಾಗಿ 26ನೇ ತಾರೀಕು ಕಾರ್ಯಕ್ರಮ ನಡೀತು. ಯಾಕಂದ್ರೆ ಇದು ಶತಮಾನೋತ್ಸವ ಕಾರ್ಯಕ್ರಮ. ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ಸಿನ ಅಧಿಕಾರವನ್ನ, ಅವನ ಅಧ್ಯಕ್ಷರಾಗಿ ಅಧಿಕಾರವನ್ನ ಸ್ವೀಕಾರ ಮಾಡಿದ್ದು ಡಿಸೆಂಬರ್ 26, 1924ನೇ ಇಸ್ವಿ. ಅವತ್ತು ಗಾಂಧೀಜಿಯವರು ಅಧಿಕಾರ ಪ್ರಾರಂಭ ಮಾಡಿದ ಮೇಲೆ ಅಲ್ಲಿ ಕಾಂಗ್ರೆಸ್ನ ಅಧಿವೇಶನ ನಡೀತದೆ ಬೆಳಗಾವಿಯಲ್ಲಿ. ಅದರ ಸ್ಮರಣಾರ್ಥವಾಗಿ ನಾವು 2024 ಡಿಸೆಂಬರ್ 26 ಮತ್ತು 27ನೇ ತಾರೀಕು
ಶತಮಾನೋತ್ಸವವನ್ನು ಆಚರಣೆ ಮಾಡಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಎಲ್ಲ ಸಿದ್ಧತೆಗಳು ಕೂಡ ಆಗಿದ್ದು. ಬಹಳ ಮುಖ್ಯವಾಗಿ ಇಡೀ ರಾಜ್ಯದ ಕಾರ್ಯಕರ್ತರು, ಶಾಸಕರು, ಮಂತ್ರಿಗಳು, ಮಾಜಿ ಶಾಸಕರುಗಳು, ಸಂಸತ್ ಸದಸ್ಯರು, ಮಾಜಿ ಸಂಸತ್ ಸದಸ್ಯರು, ಎಲ್ಲ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಪೇಕ್ಷೆ ಮತ್ತೆ ಎಐಸಿಸಿ ಅವರ ಅಪೇಕ್ಷೆ. ಇದು ಒಂದು ಐತಿಹಾಸಿಕವಾದಂತ ಕಾರ್ಯಕ್ರಮವನ್ನಾಗಿ ಮಾಡಬೇಕು. ಐತಿಹಾಸಿಕ ಕಾರ್ಯಕ್ರಮವನ್ನಾಗಿ ಮಾಡಬೇಕು. ಈ ಐತಿಹಾಸಿಕ ಕಾರ್ಯಕ್ರಮ ಮಾಡಬೇಕಾದ್ರೆ ಎಲ್ಲರೂ ಭಾಗವಹಿಸ್ತಕ್ಕಂಥದ್ದು ಅನಿವಾರ್ಯ. ನಾನು ಎಲ್ಲ ಮಂತ್ರಿಗಳಲ್ಲಿ ಮತ್ತು ಶಾಸಕರಲ್ಲಿ, ಮೇಲ್ಮನೆ ಸದಸ್ಯರು, ಕೆಳಮನೆಯ ಸದಸ್ಯರು, ಮಾಜಿ ಶಾಸಕರುಗಳು, ರಾಜ್ಯಸಭಾ ಮತ್ತು ಲೋಕಸಭಾ ಸದಸ್ಯರುಗಳು ಅವರಲ್ಲಿ ಮನವಿ ಮಾಡೋದೇನಪ್ಪಾ ಅಂತಂದ್ರೆ ಎಲ್ಲರೂ ಕೂಡ ತಪ್ಪದೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥದ್ದು ನನ್ನ ಮನವಿ. ಯಾರು ತಪ್ಪಿಸ್ಕೋಬಾರದು. ಜೊತೆಗೆ ಎಲ್ಲ ಮಂತ್ರಿಗಳು ಕೂಡ ಜವಾಬ್ದಾರಿಯನ್ನು ತಗೋಬೇಕು. ನಿಮ್ಮ ಜಿಲ್ಲೆಯಿಂದ ಮತ್ತು ಜಿಲ್ಲಾಧ್ಯಕ್ಷರು ಜವಾಬ್ದಾರಿಯನ್ನು ತಗೋಬೇಕು. ನಿಮ್ಮ ಜಿಲ್ಲೆಯಿಂದ ಕನಿಷ್ಠ ಪ್ರತಿ 10 ಜಿಲ್ಲೆಗಳನ್ನು ಬಿಟ್ಟು ದೂರದ ಜಿಲ್ಲೆಗಳು ಕನಿಷ್ಠ ಒಂದು ಕ್ಷೇತ್ರಕ್ಕೆ 100 ಜನ, ಒಂದು ತಾಲೂಕಿಗೆ ಒಂದು ಕ್ಷೇತ್ರಕ್ಕೆ 100 ಜನ, ಅದಕ್ಕಿಂತ ಹೆಚ್ಚು ಜನ ಬಂದರೂ ಕೂಡ ತೊಂದರೆ ಇಲ್ಲ. ಆ ರೀತಿಯಾಗಿ ಜನ ಸೇರಿಸ್ತಕ್ಕಂಥ ಕೆಲಸ ಆಗ್ಬೇಕು. ಇದು ಜನ 2 ಲಕ್ಷ, 3 ಲಕ್ಷ, 5 ಲಕ್ಷ ಸೇರಿಸೋದು ಬಹಳ ಮುಖ್ಯ ಅಲ್ಲ. ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ರು ಅಂತಕ್ಕಂಥದ್ದು ಬಹಳ ಮುಖ್ಯ. ಎಲ್ಲರೂ ಭಾಗವಹಿಸಿದ್ರು ಅಂತಕ್ಕಂಥದ್ದು ಬಹಳ ಮುಖ್ಯ. ಅದಕ್ಕೋಸ್ಕರ ರಾಜ್ಯದ ಎಲ್ಲ 224 ಕ್ಷೇತ್ರಗಳಿಂದ ಕೂಡ ನಮ್ಮ ಮುಖಂಡರುಗಳು ಬರಬೇಕು, ಕಾರ್ಯಕರ್ತರು ಬರಬೇಕು, MLAಗಳು ಬರಬೇಕು, ಮಾಜಿ MLAಗಳು ಬರಬೇಕು, MLCಗಳು ಬರಬೇಕು, ಸಂಸದರುಗಳು ಬರಬೇಕು, ಮಾಜಿ ಸಂಸದರುಗಳು ಬರಬೇಕು. ಆ ರೀತಿಯಾಗಿ ಏರ್ಪಾಡು ಮಾಡತಕ್ಕಂಥದ್ದು, ಆ ಜವಾಬ್ದಾರಿಯನ್ನು ಒತ್ಕೊಳ್ತಕ್ಕಂಥದ್ದು ಮಂತ್ರಿಗಳು, ಜಿಲ್ಲಾ ಅಧ್ಯಕ್ಷರುಗಳು ಮತ್ತು ಶಾಸಕರುಗಳು. ಈ ಕೆಲಸವನ್ನ ಮಾಡಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ.